ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಯೂಟ್ಯೂಬಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಯೂಟ್ಯೂಬಿಂದ ಅನ್ನೋಕ್ಕಿಂತ ಯೂಟ್ಯೂಬ್ ಮೂಲಕನೇ ಇದನ್ನು ನಿಮಗೆ ತಿಳಿಸಬೇಕಾಗಿದೆ. ಯಾಕಂದರೆ ಯೂಟ್ಯೂಬ್ ಚಾನಲಲ್ಲಿ ಯಾವ ರೀತಿ ನೀವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಅದರಿಂದ ನೀವು ಮಾನಿಟೈಸೇಷನ್ನ ಮಾಡಿಕೊಂಡು ಮನಿ ಅರ್ನ್ ಮಾಡ್ತಿದ್ರು. ಸೊ ಅದೇ ರೀತಿಯೇ ಇವಾಗ ಟೆಲಿಗ್ರಾಮ್ನಲ್ಲಿ ಸಹಿತ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಟೆಲಿಗ್ರಾಮ್ನ ಸಾಕಷ್ಟು ಜನ ಇವಾಗಲೇ ಯೂಸ್ ಮಾಡ್ತಾಯಿದ್ದಾರೆ. ಅವಾಗೆಲ್ಲ ಜಾಸ್ತಿ ಜನ ಯೂಸ್ ಮಾಡ್ತಾಯಿದ್ದಿಲ್ಲ, ಬಟ್ ಇವಾಗ ಜಾಸ್ತಿ ಜನ ಯೂಸ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಆಮೇಲೆ ಟೆಲಿಗ್ರಾಮ್ನಲ್ಲಿ ನೀವೇನಾದರೂ ಚಾನಲ್ ಹೊಂದಿದ್ದರೆ ಅದರಲ್ಲಿ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದರೆ ಸೊ ನೀವು ಅದರ ಮೂಲಕ ಮಾನಿಟೈಸೇಷನ್ನ ಮಾಡ್ಕೊಂಡು ಮನಿನ ಅರ್ನ್ ಮಾಡ್ಬೋದಾಗಿದೆ. ಫಸ್ಟ್ ನೀವು ಟೆಲಿಗ್ರಾಮ್ಗೆ ಹೋಗಿ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಚಾನಲ್ನ ಕ್ರಿಯೇಟ್ ಮಾಡಿದ ತಕ್ಷಣ ಅಂದರೆ ಅಲ್ಲಿ ಎಷ್ಟು ಅಂದರೆ ಫಾಲೋವರ್ಸ್ ಬೇಕು, ಆಮೇಲೆ ಯಾವ ರೀತಿ ಒಂದು ಈಗ ಕ್ರೈಟೇರಿಯಾ ಇದ್ದರೆ ಮಾನಿಟೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಇನ್ನು ನಮ್ಮ ಚಾನಲ್ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ಟೆಲಿಗ್ರಾಮ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡ ತಕ್ಷಣವೇ 1,000 ಫಾಲೋವರ್ಸ್ ಅಂದರೆ ಸಬ್ಸ್ಕ್ರೈಬರ್ಸ್ ಇರಬೇಕಾಗುತ್ತೆ. ಆಮೇಲೆ ನಿಮ್ಮ ಒಂದು ವ್ಯೂಸ್ ಕೂಡ ಜಾಸ್ತಿ ಇರಬೇಕು. ನಿಮ್ಮ ಒಂದು ವ್ಯೂಸ್ ಯಾವ ರೀತಿ ಎಷ್ಟು ಜಾಸ್ತಿ ಇರುತ್ತೆ ಸೊ ಅದ್ರ ಮೇಲೆ ಅವರು ನಿಮಗೆ ಇನ್ಫಾರ್ಮೇಷನ್ನ ಮೇಲ್ ಮುಖಾಂತರ ಕಳಿಸ್ತಾರೆ. ಆವಾಗ ನೀವು ನಿಮ್ಮ ಒಂದು ಚಾನಲ್ನ ನೀವು ಮಾನಿಟೇಷನ್ ಮಾಡ್ಕೋಬೋದು. ಆಮೇಲೆ ಇವಾಗ ಹೆಂಗೆ ಗೂಗಲಲ್ಲಿ ಇವಾಗ ಯೂಟ್ಯೂಬಲ್ಲಿ ಕೆಳಗಡೆ ಆ್ಯಡ್ಸ್ ಹೆಂಗೆ ರನ್ ಆಗುತ್ತೆ ಸೊ ಅದೇ ರೀತಿಯೇ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಅಡ್ವರ್ಟೈಸ್ ಮೂಲಕ ಯಾರು ಒಂದು ಚಾನಲ್ ಓಪನ್ ಮಾಡಿರ್ತಾರೆ ಅವರಿಗೆ ಅಡ್ವರ್ಟೈಸ್ ಮೂಲಕ ಶೋ ಆಗುತ್ತೆ. ಸೊ ಅವರು ಎಷ್ಟು ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ನೋಡಿರ್ತಾರೆ ಅದ್ರ ಮೂಲಕ ನಿಮಗೆ ಒಂದು ಅರ್ನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಒಂದು ಟೆಲಿಗ್ರಾಮ್ನಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಇನ್ನೂ ಯಾರೂ ಟೆಲಿಗ್ರಾಮ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ, ಸೊ ಕ್ರಿಯೇಟ್ ಮಾಡ್ಕೊಳ್ಳಿ. ಆಮೇಲೆ ಟೆಲಿಗ್ರಾಮ್ನಿಂದನೂ ಅರ್ನ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಇನ್ನೂ ಯಾರು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.